ಅತ್ತಿಬೆಲೆಯ ಫಿನಿಕ್ಸ್ ಫಿಟ್ನೆಸ್ ಜಿಮ್ನ ಮೊದಲನೆಯ ವರ್ಷದ ವಾರ್ಷಿಕೋತ್ಸವದ ಅಂಗವಾಗಿ ಪಟಾಪಟ್ ಫೌಂಡೇಶನ್ನ ಸಹಭಾಗಿತ್ವದಲ್ಲಿ ಅತ್ತಿಬೆಲೆ ಸರ್ಜಾಪುರ ರಸ್ತೆಯ ವಿಕ್ಟರಿ ಗ್ರ್ಯಾಂಡ್ ಹೋಟೆಲ್ನ ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಮಿಸ್ಟರ್ ಸೌತ್ ಇಂಡಿಯಾ ಬಾಡಿ ಬಿಲ್ಡಿಂಗ್ ಸ್ಪರ್ಧೆಯು ಯಶಸ್ವಿಯಾಗಿ ನೆರವೇರಿತು. ಇನ್ನು ಮಿಸ್ಟರ್ ಸೌತ್ ಇಂಡಿಯಾ ಬಾಡಿ ಬಿಲ್ಡಿಂಗ್ ಸ್ಪರ್ಧೆಗೆ ಜೆಡಿಎಸ್ ಪಕ್ಷದ ಎಸ್ಸಿ ವಿಭಾಗದ ಪ್ರಧಾನ ಕಾರ್ಯದರ್ಶಿ ಪಟಾಪಟ್ ರವೀಂದ್ರರವರು ಉದ್ಘಾಟಿಸಿ ನಂತರ ಮಾತನಾಡಿದ ಅವರು, ಪ್ರತಿಯೊಬ್ಬರೂ ಸಹ ಉತ್ತಮ ಆರೋಗ್ಯವನ್ನು ಹೊಂದಬೇಕಾದ್ರೆ ದಿನದಲ್ಲಿ 1 ಗಂಟೆ ಕಾಲ ವ್ಯಾಯಾಮ, ಯೋಗ, ಜಿಮ್ ಸೇರಿದಂತೆ ಇನ್ನಿತರ ಕ್ರೀಡಾ ಚಟುವಟಿಕೆಗಳಲ್ಲಿ ಭಾಗವಹಿಸಬೇಕು ಎಂದು ಹೇಳಿದರು. ಇನ್ನು ಮಿಸ್ಟರ್ ಸೌತ್ ಇಂಡಿಯಾ ಬಾಡಿ ಬಿಲ್ಡಿಂಗ್ ಸ್ಪರ್ಧೆಯಲ್ಲಿ ದಕ್ಷಿಣ ಭಾರತದ ರಾಜ್ಯಗಳಾದ ಕರ್ನಾಟಕ, ತಮಿಳುನಾಡು, ಕೇರಳ ಮತ್ತು ಆಂಧ್ರಪ್ರದೇಶಗಳಿಂದ ಸುಮಾರು 400ಕ್ಕೂ ಅಧಿಕ ಸ್ಪರ್ಧಿಗಳು ಭಾಗವಹಿಸಿದರು. ಇನ್ನು ಮಿಸ್ಟರ್ ಸೌತ್ ಇಂಡಿಯಾ ಬಾಡಿ ಬಿಲ್ಡಿಂಗ್ ಸ್ಪರ್ಧೆಯಲ್ಲಿ ಮೊದಲನೇ ಮತ್ತು 2ನೇ ಬಹುಮಾನವನ್ನು ಕೇರಳ ರಾಜ್ಯದವರು ಪಡೆದುಕೊಂಡರೆ, ಹಾಗೆಯೇ 3ನೇ ಬಹುಮಾನವನ್ನು ತಮಿಳುನಾಡು ರಾಜ್ಯದ ತಂಡದವರು ಪಡೆದುಕೊಂಡರು. ಇನ್ನು ಗೆದ್ದಂತಹ ತಂಡಗಳಿಗೆ ಗಣ್ಯರು ಹಾಗೂ ಆಯೋಜಕರು ಬಹುಮಾನವನ್ನು ವಿತರಣೆ ಮಾಡಿದರು. ಇನ್ನು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಫಿನಿಕ್ಸ್ ಫಿಟ್ನೆಸ್ ಜಿಮ್ನ ಮಾಲೀಕರಾದ ಭರತ್ ರವರು ವಹಿಸಿದರು. ಇನ್ನು ಕಾರ್ಯಕ್ರಮದಲ್ಲಿ ಆನೇಕಲ್ ವಕೀಲರ ಸಂಘದ ಅಧ್ಯಕ್ಷರಾದ ಪಟಾಪಟ್ ಪ್ರಕಾಶ್, ಕನ್ನಡ ಜಾಗೃತಿ ವೇದಿಕೆಯ ರಾಜ್ಯಾಧ್ಯಕ್ಷರಾದ ಮಂಜುನಾಥ್ ದೇವು, ಡೆವಲಪರ್ಸ್ ಭದ್ರಾ ರೆಡ್ಡಿ, ಪಟಾಪಟ್ ಫೌಂಡೇಶನ್ನ ಪಟಾಪಟ್ ಶ್ರೀನಿವಾಸ್, ಪಟಾಪಟ್ ಸುರೇಶ್, ಹಿತಿಯಾಸ್ ಪಟಾಪಟ್, ಯುವ ನಾಯಕರಾದ ಉಲ್ಲಾಸ್ ಬಿ ಶಿವಣ್ಣ, ಜೆಡಿಎಸ್ ಮುಖಂಡರಾದ ಕೆಪಿ ರಾಜು, ಬಿಜೆಪಿ ಮುಖಂಡರಾದ ಹುಲ್ಲಳ್ಳಿ ಶ್ರೀನಿವಾಸ್, ಚಿಕ್ಕನಾಗಮಂಗಲ ಗುರು, ಕಾಂಗ್ರೆಸ್ ಪಕ್ಷದ ಯುವ ನಾಯಕರಾದ ಉಸ್ಕೂರು ಮಧುರಪ್ಪ, ಸದ್ದಾಂ, ಚಂದಾಪುರ ಕೃಷ್ಣಮೂರ್ತಿ, ಬಿಎಂ ರಾಮಚಂದ್ರ, ಅತ್ತಿಬೆಲೆ ಮಹಾನ್, ಹಾರೋಹಳ್ಳಿ ಮಂಜು, ಸಿ ಮುನಿರಾಜು, ಕರಾಟೆ ಪಿಲ್ಲಪ್ಪ, ವಕೀಲರಾದ ಸಂಘರ್ಷ, ಜಿಗಳ ಬಾಬು, ಗುಡ್ಡಹಟ್ಟಿ ಅನಿಲ್, ಅಭಿರೆಡ್ಡಿ, ಬೆಸ್ತಮಾನಹಳ್ಳಿ ಮನೋಹರ್, ಅತ್ತಿಬೆಲೆ ಮಂಜುನಾಥ್, ಮಾವಳ್ಳಿ ಪರಶುರಾಮ್, ಮಾವಳ್ಳಿ ವೆಂಕಟೇಶ್, ಎವಿಎಂ ಮಂಜುನಾಥ್, ಬಿಆರ್ ಮೂರ್ತಿ, ಬಿದ್ರಗುಪ್ಪೆ ಅಶೋಕ್, ಹರೇನೂರು ರವಿ, ಮಂಚನಹಳ್ಳಿ ರಘು, ಅತ್ತಿಬೆಲೆ ಫ್ಯಾಮಿಲಿ ಮಾರ್ಟ್ನ ಇರ್ಷಾದ್ ಮೊದಲಾದವರು ಭಾಗವಹಿಸಿದರು. ಪಟಾಪಟ್ ಫೌಂಡೇಶನ್ನ ಸಹಭಾಗಿತ್ವದಲ್ಲಿ ನಡೀತಿರ್ತಕ್ಕಂಥ ಈ ದೇಹದಾಢ್ಯ ಸ್ಪರ್ಧೆ ಅತ್ತಿಬೆಲೆಯ ಅಂತ ಸ್ಪಷ್ಟವಾಗಿ ತೀರ್ಪುಗಾರರನ್ನು ಕೊಡ್ತಾರೆ. ತೀರ್ಪುಗಾರರನ್ನ ತೀರ್ಪನ್ನು ಸ್ಪರ್ಧಿಗಳು ಗೌರವಿಸಿ ಸಹಕರಿಸಬೇಕು ಅಂಥೇಳಿ ತಮ್ಮ ಎಲ್ಲರಲ್ಲೂ ಮನವಿಯನ್ನು ಮಾಡ್ತೇನೆ. ಎಲ್ರಿಗೂ ಒಳ್ಳೆಯದಾಗಲಿ. ಫಿಟ್ನೆಸ್ ಇಟ್ಕೊಂಡಿರ್ತಕ್ಕಂಥ ನೀವೆಲ್ಲರೂ ಸ್ವಲ್ಪ ಮಾನಸಿಕ ಆರೋಗ್ಯದ ಕಡೆನೂ ಗಮನ ಕೊಡ್ತಾ ಸಮಾಜದ ಆರೋಗ್ಯವನ್ನು ಅಂದರೆ ಒಂದಷ್ಟು ಸೇವಾ ಚಟುವಟಿಕೆಗಳನ್ನು ಭಾಗವಹಿಸುತ್ತಾ, ಅದರ ಜೊತೆಗೆ ಮೈ ಸಿನ್ಸಿಯರ್ ರಿಕ್ವೆಸ್ಟ್ ಆಲ್ ಆಫ್ ಯು ಈಸ್ ಪ್ಲೀಸ್ ಕೀಪ್ ಅವೇ ಫ್ರಮ್ ಬ್ಯಾಡ್ ಹ್ಯಾಬಿಟ್ಸ್ ಆಫ್ ಡ್ರಗ್ಸ್, ಆಲ್ಕಹಾಲ್, ಸ್ಮೋಕಿಂಗ್. ಈಗೆಲ್ಲ ಸ್ವಲ್ಪ ಗಾಂಜಾ, ಬೀಡ್ಸು ಅದು ಇದೆಲ್ಲ ಬಂದ್ಬಿಟ್ಟಿದೆ. ಸೊ ನಮ್ಮ ದೇಹ ಬಲವಾಗಿ ಹಾಕಿರ್ಬೇಕಂದ್ರೆ ನಮ್ಮೊಳ್ಳೇದಕ್ಕೆ, ಬೇರೆಯವ್ರನ್ನ ಇಂಪ್ರೆಸ್ ಮಾಡೋಕ್ಕಾಗದೆ ಅಲ್ಲ. ಸೊ ಸುಮಾರು ಸಾರಿ ಏನಾಗುತ್ತೆ, ಒಂದು ಲೆವೆಲ್ಗೆ ನಾವು ಬಾಡಿ ಬೆಳೆಸ್ಕೊಳ್ತಿದ್ದಂಗೆ ಸ್ವಲ್ಪ ಟೈಟ್ಸ್ ಹಾಕ್ಕೊಂಡು ಮೇಲೆ ಶೋ ಆಫೇ ಜಾಸ್ತಿ ಇರುತ್ತೆ. ಶೋ ಆಫ್ ಮಾಡೋದು ತಪ್ಪಲ್ಲ, ಆದರೆ ಅದ್ರ ಇಂಟೆನ್ಷನ್ನು ತಪ್ಪಾಗಿರಬಾರ್ದು ಯಾವಾಗಲೂ. ಹಾಗಾಗಿ ನೀವೆಲ್ಲರೂ ಈ ಒಂದು ನಶೆಯಿಂದ ದೂರ ಇರಿ. ಹಾಗೆ
ಶಾರ್ಟ್ ಟರ್ಮ್ ಗೇನ್ಸ್ ಅಂತ ಹೇಳ್ತೀವಿ, ಬೇಗ ಮಸಲ್ ಬಿಲ್ಡಪ್ ಮಾಡ್ಕೋಬೇಕು ಅಂತ ಹೇಳಿ ಮಾರ್ಕೆಟಲ್ಲಿ ಸಿಕ್ಕ ಪ್ರೋಟೀನ್ಸು ಅದನ್ನೆಲ್ಲ ತಗೊಂಡು ಮಸಲ್ ಪುಟಪ್ ಮಾಡೋಕ್ಕೆ ಹೋದರೆ ಲಾಂಗ್ ಟರ್ಮಲ್ಲಿ ತುಂಬ ಜನನ ನಾನು ನೋಡಿದ್ದೀನಿ ಪ್ರಾಬ್ಲಮ್ಸ್ ಅನುಭವಿಸಿರೋರು. ಸಹಜವಾದ ಊಟ ತಗೊಳ್ಳಿ, ನಿಮ್ಮ ಟ್ರೈನರ್ ಹೇಳೋಂಥ ಊಟನ ಸೇವಿಸಿ, ಹಾಗೆ ಈ ಆರ್ಟಿಫಿಷಿಯಲ್ ಪ್ರೋಟೀನ್ಸ್ ಏನು ಬರುತ್ತೆ ಮಾರ್ಕೆಟ್ ಸಿಗುತ್ತೆ ಅದರಿಂದ ದೂರ ಇರಿ ಅಂತ ಹೇಳಿ ನಿಮ್ಮೆಲ್ರಿಗೂ ಶುಭವಾಗಲಿ ಅಂತ ಹಾರೈಸ್ತಾ, ಈ ಒಂದು ದೇಹದಾಡಿಯ ಸ್ಪರ್ಧೆ ಅತ್ಯಂತ ಯಶಸ್ವಿಯಾಗಲಿ ಅಂತ ಹಾರೈಸ್ತಾ, ಐ ವಿಶ್ ಆಲ್ ಆಫ್ ಯು ವೆರಿ ಬೆಸ್ಟ್ ಆಫ್ ಲಕ್. ಥ್ಯಾಂಕ್ ಯು. ನವರು ನಮ್ಮ ಭರತ್ ಅವರ ನೇತೃತ್ವದಲ್ಲಿ ಭಾಳ ಇದು ಮೊದಲನೇ ವರ್ಷದ ಸಂಭ್ರಮ. ಅದರ ಜೊತೆಗೆ ಈ ಮೊದಲನೇ ವರ್ಷದ ಸಂಭ್ರಮವನ್ನು ವಾರ್ಷಿಕೋತ್ಸವವನ್ನು ಆಚರಣೆ ಮಾಡೋದಕ್ಕೆ ಪಟಾಪಟ್ ಫೌಂಡೇಶನ್ನ ಸಹಭಾಗಿತ್ವದಲ್ಲಿ ಭಾಳ ಅದ್ಧೂರಿಯಾದಂತಹ ಒಂದು ಅಂತಾರಾಜ್ಯ ಮಟ್ಟದ ಈ ಒಂದು ದೇಹದಾಢ್ಯ ಪಂದ್ಯಾವಳಿಗಳನ್ನು ಆಯೋಜನೆ ಮಾಡಿದ್ದಾರೆ. ಬಹುಶಃ ವಾರ್ಷಿಕೋತ್ಸವ ಸಂದರ್ಭದಲ್ಲಿ ಈ ಮಟ್ಟಕ್ಕೆ ಕಾರ್ಯಕ್ರಮನ ಭಾಳ ಅದ್ಭುತವಾಗಿ ರೂಪಿಸಿರ್ತಕ್ಕಂಥದ್ದು ಬಹಳ ವಿರಳ. ಇಂಥ ಒಂದು ಸಂದರ್ಭದಲ್ಲಿ ಆಯೋಜನೆ ಮಾಡಿರ್ತಕ್ಕಂಥ ಫಿನಿಕ್ಸ್ ಫಿಟ್ನೆಸ್ ಮತ್ತು ಪಟಾಪಟ್ ಫೌಂಡೇಶನ್ನ ಎಲ್ಲ ಮುಖ್ಯಸ್ಥರಿಗೂ, ಅದರಲ್ಲೂ ಭಾಳ ಮುಖ್ಯವಾಗಿ ಪಟಾಪಟ್ ರವಿ ಅವರಿಗೂ ಮತ್ತು ಭರತ್ ರವರಿಗೂ ಹೃತ್ಪೂರ್ವಕವಾದಂಥ ಅಭಿನಂದನೆಗಳನ್ನು ತಿಳಿಸ್ತಾ, ಈ ಪಂದ್ಯಾವಳಿ ಈ ಸುಂದರ ಸಂಜೆಯಲ್ಲಿ ಹೀಗೆ ಯಶಸ್ವಿಯಾಗಿ ನಡೆಯಲಿ ಮತ್ತು ಎಲ್ರಿಗೂ ಒಳ್ಳೆಯದಾಗಲಿ ಅಂತೇಳಿ ನಾನು ಎಲ್ರಿಗೂ ಶುಭ ಹಾರೈಸ್ತಾ ನನ್ನ ಮಾತುಗಳಿಗೆ ವಿರಾಮ ಬಯಸ್ತೇನೆ. ನಮಸ್ಕಾರ. ಈ ಶುಭ ಸಂಜೆಯಲ್ಲಿ ಈ ಕಾರ್ಯಕ್ರಮ ಆಯೋಜನೆ ಮಾಡಿರ್ತಕ್ಕಂಥ ಎಲ್ಲ ಹಿರಿಯರಿಗೂ ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿ ನೀವೆಲ್ಲ ಬಂದಿರೋದು ಇಲ್ಲ ದೇಹದಾಢ್ಯ ಸ್ಪರ್ಧೆಗಳನ್ನು ನೋಡೋದಕ್ಕೆ. ಈ ಸಮಯನ ವ್ಯರ್ಥ ಮಾಡೋದು ಬೇಡ, ದಯವಿಟ್ಟು ಎಲ್ಲ ವೀಕ್ಷಣೆ ಮಾಡಿ ಸಂತೋಷದಿಂದ. ಎಲ್ರಿಗೂ ಒಳ್ಳೇದಾಗಲಿ. ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮನ ಏನು ನಮ್ಮ ಭರತ್ ಮತ್ತು ಅವರ ಟೀಮು ಬಹಳ ಕಷ್ಟಪಟ್ಟು ಆಯೋಜನೆ ಮಾಡಿದ್ದಾರೆ. ನೀವೆಲ್ಲ ಇಲ್ಲಿ ಬಂದಿರೋದೇ ನಮಗೆಲ್ಲ ದೊಡ್ಡ ಖುಷಿ. ಮತ್ತು ಅನೇಕ ಕಡೆಗಳಿಂದ ಅನೇಕ ಸ್ಪರ್ಧೆಗಳು ಬಂದಿದ್ದಾರೆ. ನಿಮ್ಮೆಲ್ಲರಿಗೂ ಒಳ್ಳೇದಾಗಲಿ, ಜಡ್ಜ್ ಒಳ್ಳೇದಾಗಲಿ, ಎಲ್ರಿಗೂ ಒಳ್ಳೇದಾಗಲಿ.
ಬಿಲ್ಡಿಂಗ್ ಕಾಂಪಿಟೇಷನ್ನ ಇವತ್ತು ಭರತ್ ಮತ್ತು ರವಿ ಅವರ ನೇತೃತ್ವದಲ್ಲಿ ಆಯೋಜನೆ ಮಾಡಿದ್ದೀರಾ. ಮೊದಲನೇದಾಗಿ ನಾನು ನಿಮ್ಮೆಲ್ರಿಗೂ ಇಲ್ಲಿ ಬಂದಿರ್ತಕ್ಕಂಥ ದೇಹದಾಡ ಸ್ಪರ್ಧೆಗೆ ಸ್ಪರ್ಧಿಸಲು ಆಗಮಿಸಿರುವಂಥ ಎಲ್ಲ ಸ್ಪರ್ಧಿಗಳಿಗೆ ಶುಭಾಶಯಗಳನ್ನು ಕೊಡ್ತಾ ಇದ್ದೀನಿ. ಮತ್ತು ಈ ಒಂದು ಶುಭ ಸಂದರ್ಭದಲ್ಲಿ ನಮ್ಮ ಕನ್ನಡ ಚಲನಚಿತ್ರರಂಗದ ಭರವಸೆಯ ನಟ ಆ್ಯಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಅವರ ಒಂದು ಚಿತ್ರ ಕೇಡಿ ಬಿಡುಗಡೆ ಆಗ್ತಾ ಇದೆ. ಈ ಒಂದು ಸಂದರ್ಭದಲ್ಲಿ ನಮ್ಮ ಗ್ರಾಮದಲ್ಲಿ ನಮ್ಮ ನೆಚ್ಚಿನ ಸಹೋದರ ಅಖಿಲ ಕರ್ನಾಟಕ ಧ್ರುವ ಸರ್ಜಾ ಅಭಿಮಾನಿ ಸಂಘದ ರಾಜ್ಯಾಧ್ಯಕ್ಷರಂತ ಮಹಾನ್ ಸಾಮ್ರಾಟ್ ಅವರ ಒಂದು ಆಸೆಯ ಮೇರೆಗೆ ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಆ ಒಂದು ಟೀಸರನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ. ದಯವಿಟ್ಟು ಎಲ್ಲರಲ್ಲೂ ನಾನು ಮನವಿ ಮಾಡ್ಕೊಳ್ಳೋದು, ಒಂದು ಉತ್ತಮ ನಟ ಮತ್ತು ಮಾನವೀಯ ಮೌಲ್ಯಗಳನ್ನು ಇಟ್ಕೊಂಡಿರ್ತಕ್ಕಂಥ ನಟ ಧ್ರುವ ಸರ್ಜಾ ಅವರ ಚಿತ್ರವನ್ನು ವಿಶ್ವದಾದ್ಯಂತ ಬಿಡುಗಡೆ ಮಾಡ್ತಾ ಇದ್ದಾರೆ. ದಯವಿಟ್ಟು ಎಲ್ಲ ಕಲಾ ಪ್ರೇಕ್ಷಕರಿಗೆ ನಾನು ಮನವಿ ಮಾಡ್ಕೊಳ್ಳೋದು, ಈ ಒಂದು ಚಿತ್ರವನ್ನು ಥಿಯೇಟರ್ಗಳಲ್ಲಿ ಹೋಗಿ ನೋಡಿ ಕನ್ನಡ ಚಿತ್ರವನ್ನು ಬೆಂಬಲಿಸಬೇಕಂತ ಈ ಸಂದರ್ಭದಲ್ಲಿ ನಾನು ಅಂತ ಹೇಳಿದ್ರೆ ಈ ಒಂದು ಕಾರ್ಯಕ್ರಮ ಫಿನಿಕ್ಸ್ ಫಿಟ್ನೆಸ್ ಜೊತೆಗೆ ಕೋ ಸ್ಪಾನ್ಸರ್ಡ್ ಬಂದು ಶ್ರೀಯುತ ಪಟಾಪಟ್ ದಿವಂಗತ ನಮ್ಮ ತಾತ ಅವ್ರದ್ದು ಅವ್ರ ಹೆಸರಲ್ಲಿ ಮಾಡ್ತಾ ಇದ್ದಾರೆ. ಈ ಥರದ್ದೊಂದು ಬಾಡಿ ಬಿಲ್ಡಿಂಗ್ ಕಾಂಪಿಟೇಷನ್ ನನಗೆ ಗೊತ್ತಿದ್ದಂಗೆ ಇದು ಪ್ರಪ್ರಥಮ ಅನಿಸುತ್ತೆ ನಮ್ಮ ಮಧ್ಯಬೆಳ್ಳಿಯಲ್ಲಿ. ಈ ಥರ ಒಂದು ವಿಚಾರನ ಇಟ್ಕೊಂಡು ಈ ಒಂದು ಯುವಕರಿಗೆ ಸಾಕಷ್ಟು ಆದರ್ಶಪ್ರಾಯವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಬೆಂಬಲವಾಗಿ ನಿಂತಂಥ ಪಟಾಪಟ್ ಫೌಂಡೇಶನ್ಗೆ, ಅದೇ ರೀತಿ ಸಾಕಷ್ಟು ಜನ ಹಿರಿಯರಿದ್ದಾರೆ. ಪ್ರತಿಯೊಬ್ಬರು ಹೆಸರು ಹೇಳ್ತಾನೆ ಹೋದರೆ ಪಟ್ಟಿ ತುಂಬ ದೊಡ್ಡದಾಗುತ್ತೆ. ವೇದಿಕೆ ಮುಂದೆನೂ ಇದ್ದಾರೆ, ವೇದಿಕೆ ಮೇಲೇನೂ ಇದ್ದಾರೆ. ದಯಮಾಡಿ ಯಾರ್ದಾರು ಹೆಸರು ಬಿಟ್ಟಿದ್ದಾರೆ ದಯವಿಟ್ಟು ಕ್ಷಮೆ ಇರಲಿ. ಅದೇ ರೀತಿ ನನಗೆ ಸಾಕಷ್ಟು ಇನ್ಸ್ಪೈರ್ ಮಾಡಿದಂಥ ವ್ಯಕ್ತಿ ಈ ಒಂದು ಬಾಡಿ ಬಿಲ್ಡಿಂಗ್ ಕಾಂಪಿಟೇಷನ್ಗೆ ಬಂದಿದ್ದಾರೆ ನಮ್ಮ ಜಗದೀಶ್ ಬ್ರದರ್ ಅವರು. ಥ್ಯಾಂಕ್ ಯು ಸೋ ಮಚ್ ಬ್ರದರ್. ನೀವು ಬಂದಿದ್ದಕ್ಕೆ ಒಬ್ಬ ಧ್ರುವಣ್ಣವ್ರ ಅಭಿಮಾನಿಗಳ ಪರವಾಗಿ ನಿಮಗೆ ನಮ್ಮ ತಾಲೂಕಿಗೆ ಮತ್ತೊಮ್ಮೆ ಸ್ವಾಗತ. ಮತ್ತೆ ಬರ್ತಾ ಇರಬೇಕು ನೀವು. ಅದೇ ರೀತಿ ಇಲ್ಲಿ ಬಂದಿರುವಂಥ ಎಲ್ಲ ಯುವಕರಿಗೆ, ಯುವ ಪೀಳಿಗೆಗೆ ನಾನು ಕೇಳ್ಕೊಳ್ಳೋದಂದ್ರೆ, ನಾವು ಬೇಡದಿದ್ದು ಚಟಗಳಿಗೆ ದಾಸರಾಗೋದಕ್ಕಿಂತ, ಗುಂಡು ತುಂಡು ಮೋಜು ಮಸ್ತಿ ಅದಕ್ಕಾಗೋದಕ್ಕಿಂತ ಇವತ್ತು ಸಾಕಷ್ಟು ಜನ ಯುವಕರು ವೇದಿಕೆ ಮೇಲೆ ಬಂದಮೇಲೆ ನಮಗೂ ಎಲ್ಲ ಒಂದು ಕಡೆ ಗಿಲ್ಟ್ ಕಾಡಕ್ಕೆ ಸ್ಟಾರ್ಟ್ ಆಗ್ತಾಯಿದೆ. ನಾವು ಕೂಡ ಹೋಗಬೇಕು, ಆರೋಗ್ಯ ನೋಡ್ಕೋಬೇಕು ಅಂತ. ಈ ವೇದಿಕೆ ಮೇಲೆ ಬಂದಂಥ ಎಲ್ಲ ಬಾಡಿ ಬಿಲ್ಡರ್ಗೆ ಅವ್ರ ಪಾದಗಳಿಗೆ ನಮಸ್ಕಾರ ಮಾಡ್ತೀನಿ. ಅದಾದಮೇಲೆ ಇದೇ ಏಪ್ರಿಲ್ ಅಲ್ಲಿ ನಮ್ಮ ಧ್ರುವಣ್ಣ, ನನ್ನ ಆರಾಧ್ಯ ದೈವ, ನನ್ನ ಮನೆ ದೇವರು ಧ್ರುವಣ್ಣಂದು KD ಸಿನಿಮಾ ಬಹಳ ಅದ್ಭುತವಾಗಿ ಶೂಟಿಂಗ್ ಮೂಡ್ ಬಂದಿದೆ. ಈ ಸಿನಿಮಾ ಇಡೀ ವಿಶ್ವದಾದ್ಯಂತ ಸಿನಿಮಾ ಬಿಡುಗಡೆ ಆಗ್ತಾ ಇದೆ. ಈ ಒಂದು ಚಿತ್ರದಲ್ಲಿ ಸಾಕಷ್ಟು ದಿಗ್ಗಜರು ಪಾತ್ರಗಳನ್ನು ಮಾಡಿದ್ದಾರೆ. ಸಂಜಯ್ ದತ್ ಅವರಾಗಿರ್ಬೋದು, ಶಿಲ್ಪಾ ಶೆಟ್ಟಿ ಅವರಾಗಿರ್ಬೋದು, ರವಿಚಂದ್ರನ್ ಅವರಾಗಿರ್ಬೋದು, ರಮೇಶ್ ಭಟ್ ಅವರಾಗಿರ್ಬೋದು, ಈ ಥರ ದೊಡ್ಡ ತಾರಾಗಣನೆ ಹೊಂದಿರುವಂಥ ಚಿತ್ರ. ದಯಮಾಡಿ ಎಲ್ಲರೂ ಕೂಡ ಈ ಹಿಂದೆ ಆಗಲಿ ಮುಂದಕ್ಕಾಗಲಿ ಎಲ್ಲರೂ ಕೂಡ ಕನ್ನಡ ಸಿನಿಮಾನ ಹೋಗಿ ಥಿಯೇಟ್ರಲ್ಲಿ ನೋಡಿ, ಕನ್ನಡ ಸಿನಿಮಾನ ಉಳಿಸಿ, ಕನ್ನಡ ಭಾಷೆಯನ್ನು ಬೆಳೆಸಿ ಅಂತ ಪ್ರತಿಯೊಬ್ಬರಿಗೂ ಕೇಳ್ಕೊಳ್ತೀನಿ. ಈ ವೇದಿಕೆ ಮೇಲೆ ಮತ್ತೊಮ್ಮೆ ಮಾತಾಡಲು ಅವಕಾಶ ಕೊಟ್ಟಂತ ನನ್ನ ಸಹೋದರ ಭರತ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಇವತ್ತು ಅತ್ತಿಬೆಲೆಯಲ್ಲಿ ಫೀನಿಕ್ಸ್ ಫಿಟ್ನೆಸ್ ಜಿಮ್ನ ವಾರ್ಷಿಕೋತ್ಸವ ಸಮಾರಂಭವನ್ನು ಆ ಫಿಟ್ನೆಸ್ಗೆ ಸಂಬಂಧಿಸಿದಂಥ ಒಂದು ಅದ್ಧೂರಿಯಾದಂಥ ಒಂದು ಕಾರ್ಯಕ್ರಮವನ್ನು ಬಾಡಿ ಬಿಲ್ಡಿಂಗ್ ಕಾಂಪಿಟೇಷನ್ ಮಾಡೋದ್ರ ಮುಖಾಂತರ ಆಯೋಜನೆ ಮಾಡಿ ಅರ್ಥಪೂರ್ಣವಾಗಿ ಮಾಡಿದ್ದಾರೆ. ಆ ಫಿಟ್ನೆಸ್ ಜಿಮ್ ಮುಖಾಂತರ ಇನ್ನೂ ಅನೇಕ ಉದಯೋನ್ಮುಖ ಪ್ರತಿಭೆಗಳು ಹೊರಗೆ ಬರಲಿ ಅಂತ ನಾನು ಈ ಸಂದರ್ಭದಲ್ಲಿ ಹಾರೈಸ್ತೀನಿ. ಫಿನಿಕ್ಸ್ ಮತ್ತು ಪಟಾಪಟ್ ಫೌಂಡೇಶನ್ ಅವರಿಂದ ನಡೀತಕ್ಕಂಥ ಈ ಒಂದು ಬಾಡಿ ಬಿಲ್ಡಿಂಗು ಶೋ ಮಾಡಿದ್ದಾರೆ. ಅದೆಲ್ಲ ಆತ್ಮೀಯರಿಗೆ ನಾನು ಈ ಒಂದು ಸಂದರ್ಭದಲ್ಲಿ ಸ್ವಾಗತವನ್ನು ಬಯಸುತ್ತಾ, ಇನ್ನೂ ಹೆಚ್ಚಿನ ಒಂದು ರೀತಿಯಲ್ಲಿ ನ್ಯಾಷನಲ್ ಲೆವೆಲಲ್ಲಿ ಈ ಒಂದು ದೇಹದಾಡ ಸ್ಪರ್ಧೆಯನ್ನು ಮಾಡುವಂಥ ಅವ್ರ ಶಕ್ತಿ ಆ ಭಗವಂತ ಕೊಡಲಿ ಅಂತ ಈ ಒಂದು ಸಂದರ್ಭದಲ್ಲಿ ಹೇಳೋಕ್ಕೆ ಇಚ್ಛೆಪಡ್ತೀನಿ. ಪಟಾಪಟ್ ಫೌಂಡೇಶನ್ ಅವರ ಸಹಯೋಗದಲ್ಲಿ ಇವತ್ತು ಫಿನಿಕ್ಸ್ ಫಿಟ್ನೆಸ್ನ ಮೊದಲನೇ ವರ್ಷದ ವಾರ್ಷಿಕೋತ್ಸವದ ಅಂಗವಾಗಿ ದೇಹದಾಢ್ಯ ಪಂದ್ಯಾವಳಿಗಳನ್ನು ಸುಮಾರು 40 ಲಕ್ಷ ರೂಪಾಯಿಗಳ ಬಹುಮಾನಗಳನ್ನು ಇಟ್ಟು ಮಾಡ್ತಿದ್ದಾರೆ. ಬಹುಶಃ ಇದು ಆನೇಕಲ್ ತಾಲೂಕಿನಲ್ಲಿ ಪ್ರಥಮ ಬಾರಿಗೆ ಇಷ್ಟೊಂದು ದೊಡ್ಡ ಮೊತ್ತದ ಒಂದು
ಪಂದ್ಯಾವಳಿಗಳನ್ನು ನಡೆಸ್ತಾ ಇರ್ತಕ್ಕಂಥದ್ದು. ಅದಕ್ಕೆ ಅವರಿಗೆ ಶುಭಾಶಯಗಳು ಮತ್ತು ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೇವೆ. ಈ ಪಂದ್ಯಾವಳಿಗಳು ಇದೇ ರೀತಿ ನಮ್ಮ ಫಿನಿಕ್ಸ್ ಫಿಟ್ನೆಸ್ನ ನೇತೃತ್ವ ವಹಿಸಿರ್ತಕ್ಕಂಥ ಭರತ್ ಅವರ ನೇತೃತ್ವದಲ್ಲಿ ಮತ್ತು ಪಟಾಪಟ್ ಫೌಂಡೇಶನ್ನ ನೇತೃತ್ವ ವಹಿಸಿರ್ತಕ್ಕಂಥ ಪಟಾಪಟ್ ರವಿ ಅವರ ನೇತೃತ್ವದಲ್ಲಿ ನಡೀತಾ ಇದೆ. ಇದು ಮುಂದುವರಿಯಲಿ. ಇಲ್ಲಿನ ಆರೋಗ್ಯ ಯುವಕರ ಆರೋಗ್ಯವನ್ನು ಕಾಪಾಡೋದಕ್ಕೆ ದೇಹವನ್ನು ದಂಡಿಸಬೇಕು. ಅದಕ್ಕಾಗಿ ಇವತ್ತು ಫಿನಿಕ್ಸ್ ಫಿಟ್ನೆಸ್ಸು ಸಿದ್ಧವಾಗಿದೆ. ಅದಕ್ಕಾಗಿ ಅವರಿಗೆ ಅಭಿನಂದನೆಗಳನ್ನು ತಿಳಿಸ್ತೇನೆ. ಇದು ಮುಂದುವರಿಯಲಿ ಅಂತೇಳಿ ನಾನು ಅವರಿಗೆ ಶುಭಾಶಯನ ಕೋರ್ತೇನೆ. ಇವತ್ತು ಅತ್ತಿಬೆಲೆಯಲ್ಲಿ ಫಿನಿಕ್ಸ್ ಫಿಟ್ನೆಸ್ ಒಂದು ಯಶಸ್ವಿ ವರ್ಷವನ್ನು ಪೂರೈಸುವಂಥ ಸಂದರ್ಭದಲ್ಲಿ ಫಿನಿಕ್ಸ್ ಫಿಟ್ನೆಸ್ ಮತ್ತು ಸಾಮಾಜಿಕ ಸೇವಾ ಸಂಸ್ಥೆಯಾದ ದಿ ಪಟಾಪಟ್ ಫೌಂಡೇಶನ್ ಇವತ್ತು ಒಂದು ದೊಡ್ಡ ಮಿಸ್ಟರ್ ಸೌತ್ ಇಂಡಿಯನ್ ದೇಹದಾಢ್ಯ ಸ್ಪರ್ಧೆಯನ್ನು ಏರ್ಪಡಿಸಿದೆ. ಇದರಲ್ಲಿ 100 ಜನ ದೇಹದಾಢ್ಯ ಸ್ಪರ್ಧಿಗಳು ಭಾಗವಹಿಸಿದ್ದಾರೆ. ಅತ್ಯಂತ ಯಶಸ್ವಿಯಾಗಿ ನಡೆದಿದೆ. ಪಟಾಪಟ್ ಫೌಂಡೇಶನ್ ಯಾವತ್ತೂ ಸಮಾಜಮುಖಿ ಕೆಲಸಗಳಲ್ಲಿ ಭಾಗಿಯಾಗಿದೆ. ಇನ್ನು ಮುಂದೆನೂ ಕೂಡ ಸಮಾಜಮುಖಿ ಕೆಲಸಗಳಲ್ಲಿ ಭಾಗವಹಿಸುತ್ತೆ. ಎಲ್ಲರ ಸಹಕಾರಕ್ಕೆ ಧನ್ಯವಾದಗಳು. ಫಿನಿಕ್ಸ್ ಫಿಟ್ನೆಸ್ ಕಡೆಯಿಂದ ಒಳ್ಳೆ ಫಿಟ್ನೆಸ್ ಕಾರ್ಯಕ್ರಮ ಕೊಡ್ತಾ ಇದ್ದಾರೆ. ಈ ಫಿಟ್ನೆಸ್ ಕಾರ್ಯಕ್ರಮ ಕೊಡೋದಕ್ಕೆ ಪ್ರೇರಣೆ ಆದ ನಮ್ಮ ಪಟಾಪಟ್ ಸಾಹೇಬರು ಮತ್ತು ಅವ್ರ ಫ್ಯಾಮಿಲಿ ತುಂಬ ಶ್ರಮಪಟ್ಟು ಮಾಡ್ತಾ ಇರೋ ಜೊತೆಯಲ್ಲಿ ಭರತ್ ಅವರು ತುಂಬ ನಡೆಸ್ಕೊಟ್ಟಿದ್ದಾರೆ. ನಮ್ಮ ಯಜಮಾನರಾದ ಯಲ್ಲಪ್ಪನವರು ಪಟಾಪಟ್ ಯಲ್ಲಪ್ಪನವರು ನೆನಪಿನ ಕಾಣಿಕೆಯಾಗಿ ಅವರು ಪೈಲ್ಮಾನರಾಗಿದ್ದರೆ ನಮ್ಮ ಅತ್ತಿಬೆಲೆಯಲ್ಲಿ ಆನೇಕಲ್ ತಾಲೂಕು ಎಲ್ಲರಿಗೂ ಗೊತ್ತಿದೆ. ಅವ್ರು ನೆನಪಾಸೋದ ಮೊದಲನೇ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಸ್ಕೊಡ್ತಾ ಇದ್ದಾರೆ. ಅವ್ರು ನೆನಪಾಗಿ ಮಾಡಿದ್ದು ತುಂಬ ಸಂತೋಷ ಆಯ್ತು ನಮಗೆ. ಈ ಕಾರ್ಯಕ್ರಮ ಹಿಂಗೆ ಯಶಸ್ವಿಯಾಗಲಿ, ಪ್ರತಿ ವರ್ಷ ನಡೆಸ್ಕೊಳ್ಳಿ. ಹೀಗೆ ಪ್ರತಿಯೊಂದು ದೇಹ ಸ್ಪರ್ಧಿಗಳಿಗೆ ನಡೆಸ್ಕೊಡೋದಕ್ಕೆ ಪ್ರೋತ್ಸಾಹ ಕೊಟ್ಟ ನಮ್ಮ ಪಟಾಪಟ್ ರವಣ್ಣನವರಿಗೆ ತುಂಬ ಧನ್ಯವಾದಗಳು. ಮತ್ತು ನಮ್ಮ ಭರತ್ ಅವರಿಗೆ ಮತ್ತು ಅವ್ರ ತಂಡದವರಿಗೆ ತುಂಬ ಧನ್ಯವಾದಗಳು. ಫಿನಿಕ್ಸ್ ಫಿಟ್ನೆಸ್ ದೇಹದಾಢ್ಯ ಸ್ಪರ್ಧೆ, ಫಿನಿಕ್ಸ್ ಫಿಟ್ನೆಸ್ ಬಾಡಿ ಬಿಲ್ಡಿಂಗ್ ಕಾಂಪಿಟೇಷನ್ ಇವತ್ತಿನ ದಿನ ಭಾಳ ಅದ್ಧೂರಿಯಾಗಿ ನಮ್ಮ ಅತ್ತಿಬೆಲೆ ಗ್ರಾಮದಲ್ಲಿ ನಡೀತಾ ಇದೆ. ಇದಕ್ಕೆ ಮೂಲ ಇವತ್ತು ಏನು ನಮ್ಮ ಜೊತೆನಲ್ಲಿ ನಿಂತಿದ್ದಾರೆ, ಈ ಒಂದು ಕಾರ್ಯಕ್ರಮನ ಆಯೋಜಿಸ್ತಾ ಇರೋದು ಫಿನಿಕ್ಸ್ ಫಿಟ್ನೆಸ್ನ ಮಾಲೀಕರು ನಮ್ಮ ಭರತ್. ಇದರ ಒಂದು ಪ್ರಾಯೋಜಕತೆನ ನಮ್ಮ ಪಟಾಪಟ್ ಫೌಂಡೇಶನ್ ಅದು ಹೇಳೋದಕ್ಕೆ ಭಾಳ ಹೆಮ್ಮೆ ಅನಿಸುತ್ತೆ. ಯಾಕಂದರೆ ಪಟಾಪಟ್ ಫೌಂಡೇಶನ್ ಇದು ಸಾಂಸ್ಕೃತಿಕವಾಗಿ, ಆರ್ಥಿಕವಾಗಿ, ಧಾರ್ಮಿಕವಾಗಿ, ಕೌಟುಂಬಿಕವಾಗಿ ಹಾಗೂ ಎಲ್ಲ ರೀತಿಯ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಒಂದು ಪಟಾಪಟ್ ಫೌಂಡೇಶನ್ನು ಸದಾ ಸೇವೆಯಲ್ಲಿ ಇಟ್ಕೊಂಡು ಈ ಒಂದು ಕಾರ್ಯಕ್ರಮನ ಆಯೋಜನೆ ಮಾಡಿದೆ. ಈ ಪಟಾಪಟ್ ಫೌಂಡೇಶನ್ ಅನ್ನೋದು ಕೇವಲ ಒಂದು ವ್ಯಕ್ತಿಗೆ ಸಂಬಂಧಪಟ್ಟಿರೋಂಥದ್ದಲ್ಲ, ಇಡೀ ಆನೇಕಲ್ ತಾಲೂಕಿಗೆ ಅವರದೇ ಆದಂಥ ಬಹುದೊಡ್ಡ ಕೊಡುಗೆ ಇದೆ. ಈ ಕೊಡುಗೆ ಯಾವತ್ತೂ ಜನ ಯಾವುದೇ ರೀತಿಯಲ್ಲೂ ಮರೆಯೋಕ್ಕೆ ಸಾಧ್ಯ ಇಲ್ಲ. ಯಾಕಂತಂದರೆ ಅವರ ಮನೆಯಲ್ಲಿರುವಂಥವರು ನಮ್ಮ ಎಲ್ಲ ಸಹೋದರರು ಕೂಡ ಇವತ್ತು ತಾಲೂಕಿನಾದ್ಯಂತ, ಜಿಲ್ಲೆಯಾದ್ಯಂತ, ರಾಜ್ಯದಾದ್ಯಂತ ಒಳ್ಳೆ ಹೆಸರನ್ನು ತಗೊಂಡಿದ್ದಾರೆ. ಎಲ್ಲರೂ ಒಂದಲ್ಲ ಒಂದು ರೀತಿಯಲ್ಲಿ, ಒಂದಲ್ಲ ಒಂದು ಪಕ್ಷದಲ್ಲಿ, ಒಂದಲ್ಲ ಒಂದು ಸಾಮಾಜಿಕ ನ್ಯಾಯಬದ್ಧತೆ ಆದಂಥ ಸಾಮಾಜಿಕವಾಗಿ, ಕೌಟುಂಬಿಕವಾಗಿ, ಧಾರ್ಮಿಕವಾಗಿ, ಆರ್ಥಿಕವಾಗಿ, ಸಾಂಸ್ಕೃತಿಕವಾಗಿ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ನಾಯಕತ್ವವನ್ನು ವಹಿಸ್ಕೊಂಡಿದ್ದಾರೆ. ಇವರು ಎಲ್ಲ ಕ್ಷೇತ್ರಗಳಿಗೂ ಸಾಮಾಜಿಕವಾಗಿ ಸೇವೆಯನ್ನು ಮಾಡ್ಕೊಳ್ತಾ ಬಂದಿದ್ದಾರೆ. ಈ ಒಂದು ಫೌಂಡೇಶನ್ ಸದಾ ಮುಂಚೂಣಿಯಲ್ಲೇ ಇರ್ತದೆ. ಅದೇ ರೀತಿ 100 ವರ್ಷಗಳ ಕಾಲ ಈ ಒಂದು ಫೌಂಡೇಶನ್ನು ಸದಾ ಸೇವೆಯನ್ನು ಮಾಡಿಕೊಂಡೇ ಮುಂದುವರಿಯುತ್ತೆ ಅನ್ನೋಂಥ ಹೇಳೋದಕ್ಕೆ ಭಾಳ ಸಂತೋಷ ಪಡ್ತೀನಿ. ಈ ಒಂದು ದೇಹದಾಢ್ಯ ಸ್ಪರ್ಧೆಗೆ ಆಗಮಿಸಿರ್ತಕ್ಕಂಥ 100 ದೇಹದಾಢ್ಯ ಸ್ಪರ್ಧಿಗಳು ಇದಕ್ಕೆ ಆಗಮಿಸಿದ ಅವ್ರಿಗೆಲ್ಲನೂ ಹೃತ್ಪೂರ್ವಕ ಸ್ವಾಗತ ಮತ್ತು ಅಭಿನಂದನೆಗಳನ್ನ ಕೋರ್ತೀನಿ. ಅದೇ ರೀತಿಯಾಗಿ ಈ ಒಂದು ಪಟಾಪಟ್ ಫೌಂಡೇಶನ್ ಏನಿದೆ, ನಮ್ಮ ಚಿಕ್ಕಪ್ಪನವರಾದಂಥ ಪೈಲ್ಮಾನ್ ಪಟಾಪಟ್ ಯಲ್ಲಪ್ಪನವರು ಈ ಒಂದು ಇದು ವಂಶದಿಂದ ಬಂದಿರತಕ್ಕಂಥ ಎಲ್ಲ ನನ್ನ ಸಹೋದರಗಳು, ಪಟಾಪಟ್ ನಾಗರಾಜಣ್ಣ ಆಗಿರ್ಬೋದು, ಪಟಾಪಟ್ ಸಿನ್ನಣ್ಣ ಆಗಿರ್ಬೋದು, ಪಟಾಪಟ್ ಪ್ರಕಾಶ್ ಅಣ್ಣ ಆಗಿರ್ಬೋದು, ಆಮೇಲೆ ಅದೇ ರೀತಿ ದಿವಂಗತ ನಮ್ಮ ಪಟಾಪಟ್ ರಾಮಕೃಷ್ಣರವರು, ಆಮೇಲೆ ನಮ್ಮ ಪಟಾಪಟ್ ರವೀಂದ್ರನಾಥ್ರವರು, ತದನಂತರ ನನ್ನ ಚಿಕ್ಕ ಸೋದರ ಪಟಾಪಟ್ ಸುರೇಶ್ ಅವರು ಈ ಒಂದು ಕಾರ್ಯಕ್ರಮದಲ್ಲಿ ಬಹಳ ಅಚ್ಚುಕಟ್ಟಾಗಿ ಇದನ್ನು ಸಂಯೋಜನೆ ಮಾಡಿದ್ದಾರೆ. ಇದೇ ರೀತಿ ಕಾರ್ಯಕ್ರಮಗಳು ಬಹಳ ಅದ್ಧೂರಿಯಾಗಿ ಪ್ರತಿ ವರ್ಷವೂ ಕೂಡ ಈ ಒಂದು ದೇಹದಾಢ್ಯ ಸ್ಪರ್ಧೆ ಒಂದೇ ಅಲ್ಲ, ಎಲ್ಲ ಒಂದು ಸಮಾಜಮುಖಿ ಕಾರ್ಯಕ್ರಮಗಳಲ್ಲಿ ತೊಡಗಿಸ್ಕೊಂಡು
ನಡೆಸ್ಕೊಂಡು ಹೋಗಲಿ ಅಂತ ಹೇಳ್ಬಿಟ್ಟು ಈ ಒಂದು ಶುಭ ಸಂದರ್ಭದಲ್ಲಿ ನಾನು ಮನಸ್ಫೂರ್ತಿಯಾಗಿ ಹಾರೈಸ್ತೀನಿ ಮತ್ತು ಅದಕ್ಕೆ ನಮ್ಮ ಸಹಮತ ಬೆಂಬಲ ಸದಾ ಇದ್ದೇ ಇರುತ್ತೆ ಅಂತ ನಾನು ಹೇಳೋದಕ್ಕೆ ಭಾಳ ಇಷ್ಟಪಡ್ತೀನಿ. ಇವತ್ತು ಹತ್ತಿ ಬೆಲೆಯಲ್ಲಿ ಇನ್ನೇನು ಬರೋ ತಿಂಗಳು ಕರ್ಗ ಇದೆ, ಬಟ್ ಇವತ್ತು ಕರ್ಗ ನಡೀತಾ ಇದೆ. ವಿಶೇಷ ಏನಂದರೆ ಪಟಾಪಟ್ ಫೌಂಡೇಶನ್ ಅಂದರೆ ಬಡವರ ಬಗ್ಗೆ, ದೀನ ದಲಿತರ ಬಗ್ಗೆ, ಶೋಷಿತರ ಬಗ್ಗೆ ತುಂಬ ಹಿಂದೆ ನನಗೆ ಬುದ್ಧಿ ಬಂದಾಗಲಿಂದ ನಮ್ಮ ಚಿಕ್ಕಪ್ಪನವರಾಗಿರ್ಬೋದು, ನಮ್ಮ ದೊಡ್ಡಪ್ಪನವರಾಗಿರ್ಬೋದು ಹೋರಾಟಗಳು ಮಾಡ್ಕೊಂಡು ಬಂದಿರೋದೇನೆ. ಬಟ್ ಈಗೇನು ಹುಟ್ಟಾಕಿದ್ದಾರೆ ಈ ಪಟಾಪಟ್ ಫೌಂಡೇಶನ್ನು, ಯಾಕೆ ಹುಟ್ಟಾಕಿದ್ದಾರೆ ಅಂದರೆ ಪಟಾಪಟ್ ಯಲ್ಲಪ್ಪ ಅವರು ನಮ್ಮ ತಾತ ಅವರು ಒಂದು ಒಳ್ಳೆ ಪೈಲ್ಮಾನ್, ಜಿಲ್ಲಾ ಮಟ್ಟದಲ್ಲಿ ಒಳ್ಳೆ ಪೈಲ್ಮಾನ್ ಅಂತ ಹೆಸರು ತಗೊಂಡವರು ಪಟಾಪಟ್ ಯಲ್ಲಪ್ಪನವರು. ಅವರ ಜ್ಞಾಪಕಾರ್ಥವಾಗಿ ಈ ದೇಹದಾಢ್ಯ ಸ್ಪರ್ಧೆಗೆ ಫಸ್ಟ್ ಪ್ರಪೋನ್ಸ್ಮೆಂಟ್ ಕೊಟ್ಟಿದ್ದಾರೆ ಇಲ್ಲಿ ನಮ್ಮ ಚಿಕ್ಕಪ್ಪನವರು. ಮತ್ತು ಈ ಕಾರ್ಯಕ್ರಮ ಇಷ್ಟೊಂದು ಯಶಸ್ವಿ ಆಗೋದಕ್ಕೆ ನಮ್ಮ ಫಿನಿಕ್ಸ್ನ ಭರತ್ ಮತ್ತು ನಮ್ಮ ಬಾಮೈದ ರಘು ಮತ್ತು ರವಿ ಇವರು ತುಂಬ ಕಷ್ಟಪಟ್ಟು ಇಂತಹ ಒಳ್ಳೆ ಹೊನಲು ಬೆಳಕಿನ ಫಂಕ್ಷನ್ ಅನ್ನು ಮಾಡ್ತಾ ಇದ್ದಾರೆ. ಈ ಫಂಕ್ಷನ್ಗೆ ಬಂದಿರತಕ್ಕಂತಹ ಎಲ್ಲ ದೇಹದಾಢ್ಯ ಸ್ಪರ್ಧೆಯವರೆಗೂ ನಾವು ವಂದನೆಗಳನ್ನ ಹೇಳ್ತಾ ಇದ್ದೀನಿ. ಮತ್ತು ಇನ್ನೊಂದು ಮರ್ತ್ಬಿಟ್ಟಿದ್ದಾರೆ, ಹತ್ತಿ ಬೆಲೆಯಲ್ಲಿ ಫಸ್ಟು ದೇಹದಾಢ್ಯ ಸ್ಪರ್ಧೆ ನಡೆದಿದ್ದು ನಮ್ಮ ಪಟಾಪಟ್ ಶ್ರೀನಿವಾಸ್ ಅವರು ಮತ್ತು ನಮ್ಮ ರಘಣ್ಣ ಅವರ ನೇತೃತ್ವದಲ್ಲಿ 2001ರಲ್ಲಿ ಹತ್ತಿ ಬೆಲೆ ಕರಗ ಮಹೋತ್ಸವದಲ್ಲಿ ನಮ್ಮ ಜಿಮ್ ಸುರೇಶ್ ಅವರು, ಹಳೆ ಹತ್ತಿ ಬೆಲೆ ಜಿಮ್ ಸುರೇಶ್ ಅವರು ಹಳೆಯ ದೇಹ ಸ್ಪರ್ಧೆ ಅವರು ಇಂಡಿಯನ್ ಮಟ್ಟದಲ್ಲಿ ಹೋಗಿ ಸ್ಪರ್ಧೆ ಮಾಡಿ ಪ್ರೈಸನ್ನು ಗೆದ್ದಿದ್ದಾರೆ. ಅವ್ರಿಗೂ ಈ ಕಾರ್ಯಕ್ರಮದ ಮೂಲಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ನನಗೆ ಮಾತಾಡಲು ಅವಕಾಶ ಕೊಟ್ಟಂತಹ ನಮ್ಮ ಎಲ್ಲ ಫಿನಿಕ್ಸ್ನ ಎಲ್ಲ ದೇಹದಾಢ್ಯ ಸ್ಪರ್ಧಿಗಳಿಗೂ, ನಮ್ಮ ಭರತ್ ಅವ್ರಿಗೂ, ನನ್ನ ಬಾಮೈದ ರಘು ಅವ್ರಿಗೂ ವಂದನೆಗಳು. ಕಾರ್ಯಕ್ರಮ ಸಂಪೂರ್ಣ ಯಶಸ್ಸು ನನ್ನ ಸೋದರರಾದಂಥ ಭರತ್ ಮತ್ತು ಮತ್ತೊಬ್ಬ ಸೋದರ ರವಿ ಮತ್ತು ನನ್ನ ಬಾಮೈದಂಥ ರಘು ಅವರಿಗೆ ಖಂಡಿತವಾಗಿ ತರಿಸಲೇಬೇಕು. ಇವತ್ತು ವಾರ್ಷಿಕೋತ್ಸವ ಫಿನಿಕ್ಸ್ ಫಿಟ್ನೆಸ್ ಜಿಮ್ ಏನು ಈ ಯುವಕರು, ವಿಶೇಷವಾಗಿ ನನ್ನ ಸೋದರಂಥ ಭರತ್ ಎಲ್ಲ ಯುವಕರನ್ನ ಒಗ್ಗೂಡಿಸಿ ಅನೇಕ ಯುವಕರನ್ನೆಲ್ಲ ಮೊದಲಿಂದ ಕೂಡ ಜಿಮ್ಮ ನಡ್ಸ್ಕೊಂಡ್ಬರ್ತಾ ಇದ್ದಾರೆ. ಈ ವಾರ್ಷಿಕೋತ್ಸವ ಅವ್ರಿಗೆ ಮೊದಲನೇ ಶುಭಾಶಯನ ಕೋರ್ತಾ ಇದ್ದಾನೆ. ಎರಡನೇದಾಗಿ ಈಗಾಗಲೇ ಫೌಂಡೇಶನ್ ಬಗ್ಗೆ ನಮ್ಮೆಲ್ಲ ಸಹೋದರು ಮತ್ತು ಸ್ನೇಹಿತರು ಹೇಳಿದ್ರೆ ನಾನು ಹೇಳ್ಕೊಳ್ಳೋದು ಹೆಚ್ಚೇನಿಲ್ಲ. ಬಟ್ ಒಂದಂತೂ ಸತ್ಯ, ಪಟಾಪಟ್ ಫೌಂಡೇಶನ್ ಏನಿದೆ ಮುಂದಿನ ದಿನಗಳಲ್ಲಿ ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ಮುಂಚೆ ಬಡವರಿಗಾಗಿರ್ಬೋದು ಅಥವಾ ವಿದ್ಯಾಸಂಸ್ಥೆಗಳಲ್ಲಿ ಫೀಸ್ ಕೊಟ್ಟಿರತಕ್ಕಂತಾಗಿರ್ಬೋದು ಅಥವಾ ಇನ್ನೂ ಅನೇಕ ಕಾರ್ಯಕ್ರಮ ನಡೆಸ್ಕೊಡ್ತಾ ಇದೆ. ಈ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ದುಡಿದಂಥ ಸಹಕಾರ ಮಾಡಿದಂಥ ಎಲ್ಲರೂ ಕೂಡ ಪಟಾಪಟ್ ಫೌಂಡೇಶನ್ ಪರವಾಗಿ ಮತ್ತು ನನ್ನ ಪ್ರೀತಿಯ ಭರತ್ ಮತ್ತು ರಘು, ಆಮೇಲೆ ಅದೇ ರೀತಿಯಾದಂಥ ರವಿ, ರಘು, ಅಜಯ್, ಆಮೇಲೆ ಶರಧರ್, ಶಿವು, ಸಂಜಯ್, ಹರಿಪ್ರಸಾದ್, ನಿಖಿತ್, ಆಮೇಲೆ ಧನುಷ್, ನಿಖಿತ್, ಮುಚ್ಚಿ ಇವರೆಲ್ಲರೂ ಕೂಡ ಹೃತ್ಪೂರ್ವಕವಾಗಿ ಸಲ್ಲಿಸಿದ್ದೇನೆ. ಇನ್ನು ಈ ವರ್ಷ ಇದು ಸಿಂಪಲ್ ಆಗಿ ಮಾಡ್ತಾ ಇದೀವಿ, ಬರೋ ವರ್ಷ ಆಲ್ ಇಂಡಿಯಾ ಲೆವೆಲ್ ಮಾಡ್ತೀವಿ. ಅವ್ರಿಗೆ ನನ್ನ ಭರತ್ಗೆ, ರಘುಗೆ ಇವರೆಲ್ಲರೂ ಕೂಡ ಭಗವಂತ ಹೆಚ್ಚಿನ ಆರೋಗ್ಯ ಕೊಡಲಿ. ಫಿಟ್ನೆಸ್ಗೆ ದಯವಿಟ್ಟು ಸೇರಿ. ಫಿನಿಕ್ಸ್ ಫಿಟ್ನೆಸ್ ನಿಮಗೆ ಅತ್ಯುತ್ತಮವಾದಂಥ ಟ್ರೈನಿಂಗ್ ಕೊಡ್ತಾ ಇದೆ. ಹಾಗಾಗಿ ಅವರಿಗೆ ನಾನು ಒಂದೇ ಸಲ್ಸನೆ ಸಂಪೂರ್ಣ ಯಶಸ್ಸು ಬೆಲೆಯಲ್ಲಿ ಮೊದಲ ಬಾರಿಗೆ ಮೊದಲ ದೇಹದಾರಿ ಸ್ಪರ್ಧೆಯನ್ನು ಆಯೋಜನೆ ಮಾಡ್ತಾ ಇದ್ದೀವಿ ಫಿನಿಕ್ಸ್ ಕ್ಲಾಸಿಕ್ ವತಿಯಿಂದ. ಅದೇ ರೀತಿ ಮತ್ತೆ ಇದಕ್ಕೆ ಸಹಕಾರ ಮಾಡಿದಂಥ ಕೋ ಪಾರ್ಟ್ನರ್ ಆಗಿ ನಮ್ಮ ಪಟಾಪಟಿ ಫೌಂಡೇಶನ್ ಅವರು ನಮ್ಮ ಮಾವನವರಾಗಿದ್ದು ನಮ್ಮ ಜೊತೆಯಲ್ಲಿ ನಿಂತು ನಮ್ಮ ಮಾವವರು ನಮ್ಮ ಜೊತೆಯಲ್ಲಿ ನಿಂತು ನಮಗೆ ಸಹಕಾರನ ನೀಡಿದ್ದಾರೆ. ಈ ಯಶಸ್ಸು ಕಾರಣವಾಗಲು ಅವರೇ ಉತ್ತಮವಾದ ಒಂದು ಹೆಜ್ಜೆ ಅಂತ ಹೇಳಪಡ್ತೀನಿ. ಸೊ ಈ ಈವೆಂಟ್ಗೆ ಬಂದಿರುವಂಥ ಎಲ್ಲ ಅಥ್ಲೆಟ್ಸು ನಮಗೆ ಬಂದು ಒಂದು 250 ಜನ ಅಥ್ಲೆಟ್ಸ್ ಬಂದು ಈ ಇವೆಂಟಲ್ಲಿ ಸಕ್ಸಸ್ನ ಮಾಡ್ತಾ ಇದ್ದಾರೆ. ಮೊಟ್ಟ ಮೊದಲ ಹತ್ತಿ ಬೆಲೆಯಲ್ಲಿ ಒಂದು ಹಿಸ್ಟ್ರಿಯನ್ನು ಕ್ರಿಯೇಟ್ ಮಾಡೋದಕ್ಕೆ ಎಲ್ಲ ಅಥ್ಲೆಟ್ಸ್ ಕಾರಣ ಆಗ್ತಾ ಇದ್ದಾರೆ ಅಂತ ಈ ಸಮಯದಲ್ಲಿ ನಾನು ಕೇಳ್ಕೊಳ್ತಾ ಇದ್ದೇನೆ. ನಮಸ್ಕಾರ ಎಲ್ಲರಿಗೂ. ಇವತ್ತು ನಮ್ಮ ಅತ್ತಿಬೆಲೆಯಲ್ಲಿ ಪಟಾಪಟ್ ಫೌಂಡೇಶನ್ ಹಾಗೂ ಫಿನಿಕ್ಸ್ ಫಿಟ್ನೆಸ್ ಅಕಾಡೆಮಿ ನಮ್ಮ ಸ್ಟೇಟ್ ಲೆವೆಲ್ ಒಂದು ಬಾಡಿ ಬಿಲ್ಡಿಂಗ್ ಕಾಂಪಿಟೇಷನ್ ತಂದಿದ್ದಾರೆ. ಸೊ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಅದ್ದೂರಿಯಾಗಿ ಮಾಡಿದ್ದಾರೆ. ನಮ್ಮ ಪಟಾಪಟ್ ರವೀಂದ್ರನಾಥ್ ಪಟಾಪಟ್ ಅವರಿಗೆ, ಹಾಗೆ ನಮ್ಮ ಭರತ್ ಅವರು ಫಿನಿಕ್ಸ್ ಫಿಟ್ನೆಸ್ ಅವ್ರಿಗೂ ಕೂಡ ತುಂಬಾ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೀನಿ. ಕಾರ್ಯಕ್ರಮ ತುಂಬಾ ಚೆನ್ನಾಗಿದೆ. ಪಟಾಪಟ್ ಫೌಂಡೇಶನ್ ಆಗಲಿ, ಫಿನಿಕ್ಸ್ ಫಿಟ್ನೆಸ್ ಆಗಲಿ ತುಂಬಾ ಯಶಸ್ವಿ ಆಗಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ.